ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಈ ಲಾಕ್ಡೌನಲ್ಲಿ ಎಲ್ಲರೂ ಮನೆಯಲ್ಲಿ ವಿಧವಿಧವಾದ ಚಾಟ್ಸ್ ರೆಸಿಪಿಗಳನ್ನು ಟ್ರೈ ಮಾಡೇ ಇರ್ತೀರಾ. ಆದರೆ ಆ ಎಲ್ಲ ಚಾಟ್ಸ್ಗಳಿಗೆ ಬಳಸುವಂತಹ ಸೇವನ್ನು ಒಮ್ಮೊಮ್ಮೆ ಮಿಸ್ ಮಾಡ್ಕೊಂಡಿರ್ಬೋದು. ಆದರೆ ಇವತ್ತು ಈ ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ ಎಲ್ಲದಕ್ಕೂ ಯೂಸ್ ಮಾಡೋ ಸೇವನ್ನು ಅತಿ ಸುಲಭವಾಗಿ 10 ರಿಂದ 15 ನಿಮಿಷಗಳಲ್ಲಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಸೇವ್ಗೆ ಯೂಸ್ ಮಾಡ್ತಾ ಇರೋದು ಕಡಲೆ ಹಿಟ್ಟು. ಒಂದು ಪಾತ್ರೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಬೌಲಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಉಪ್ಪನ್ನು ಸೇರಿಸಿ, 1/4 ಚಮಚದಷ್ಟು ಹಳದಿ ಪುಡಿನ ಸೇರಿಸಿ, ಇದು ಒಳ್ಳೆ ಕಲರ್ ಮತ್ತು ಟೇಸ್ಟನ್ನು ಕೊಡುತ್ತೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. 1/4 ಚಮಚದಷ್ಟು ಓಂ ಕಾಳನ್ನು ಹಾಕಿ, ಹಾಗೆ 1/4 ಚಮಚದಷ್ಟು ಇಂಗಿನ ಪುಡಿಯನ್ನು ಸೇರಿಸ್ಬಿಡಿ. ನಾವಿದಕ್ಕೆ ಬರೀ ಪ್ಲೇನಾಗಿ ಉಪ್ಪು ಮತ್ತು ಹಳದಿ ಪುಡಿನ ಹಾಕಿಬಿಟ್ಟು ಮಾಡ್ಕೋಬೋದು. ಆದರೆ ಈ ಥರ ಮಸಾಲೆಗಳನ್ನು ಸೇರಿಸಿರೋದ್ರಿಂದ ಚಾಟ್ಸ್ಗಳಿಗಲ್ಲದೆ ಪ್ಲೇನಾಗಿ ಈ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಇದನ್ನು ಡ್ರೈ ಆಗಿ ಹಾಗೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 1 ಚಮಚದಷ್ಟು ಎಣ್ಣೆ ಹಾಕಿ, ಹಾಗೆ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನೀವು ಇದನ್ನು ಕಲಸಿ. ಈ ಕಡಲೆ ಹಿಟ್ಟು ಬೇರೆ ಹಿಟ್ಟುಗಳ ಥರ ಜಾಸ್ತಿ ನೀರನ್ನೆಲ್ಲ ತಗೊಳ್ಳಲ್ಲ, ಹಾಗಾಗಿ ನೀರನ್ನು ಚಿಮ್ಸ್ಕೊಂಡು ನೀವು ಕಲಸಿ. ಒಂದು 1/4 ಕಪ್ಪಷ್ಟು ನೀರು ಕೂಡ ಇಲ್ಲಿ ತಗೊಂಡಿಲ್ಲ ಇದು. ಈ ಹಿಟ್ಟನ್ನು ನೀವು ತುಂಬ ಏನು ನಾದ್ಕೊಳ್ಳೋದು ಬೇಡ. ಈ ಹಿಟ್ಟು ಕಲಿಸ್ತಾ ಈ ಹಿಟ್ಟು ಕೈಗೆ ಅಂಟಲ್ಲ ನೋಡಿ, ಅಷ್ಟು ಕಲಸಿದ್ರೆ ಸಾಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಒಂದು 5 ನಿಮಿಷಕ್ಕೆಲ್ಲ ಇದು ಕಲಿಸ್ಕೊಂಡು ಬಿಡ್ಬೋದು. ನೋಡ್ಬೋದು ಇಲ್ಲಿ ಈ ಥರ ಸಾಫ್ಟ್ ಆಗಿರಬೇಕು, ಹಾಗೆ ತುಂಬ ಗಟ್ಟಿನೂ ಆಗಿರಬಾರ್ದು, ಹಾಗೆ ನೀರು ಥರನೂ ಆಗಿರಬಾರ್ದು. ನೆಕ್ಸ್ಟ್ ಚಕ್ಕುಲಿ ಮಾಡೋ ಅಚ್ಚನ್ನು ತೆಗೆದುಕೊಂಡು ಈ ಚಿಕ್ಕ ಹೋಲ್ ಇರುತ್ತೆ ನೋಡಿ, ಆ ಥರ ಅಚ್ಚನ್ನು ಯೂಸ್ ಮಾಡಬೇಕು. ಇದರಲ್ಲಿ 2 ಥರ ಹೋಲ್ ಇದೆ, ಆದರೆ ಈ ಚಿಕ್ಕ ಹೋಲನ್ನು ಯೂಸ್ ಮಾಡಿ ಸೇವ್ ಮಾಡ್ತಾರೆ. ಈ ಚಕ್ಕುಲಿ ಅಚ್ಚಿನ ಒಳಗೆ ಹಾಗೂ ಈ ಪ್ರೆಸ್ ಮಾಡೋ ಸ್ಟಿಕ್ಗೂ ಕೂಡ ಪೂರ್ತಿಯಾಗಿ ಎಣ್ಣೆ ಹಚ್ಕೊಳ್ಳಿ. ಚಿಕ್ಕ ಹೋಲಿರೋ ಪ್ಲೇಟ್ನ ಇದಕ್ಕೆ ಪ್ಲೇಸ್ ಮಾಡಿಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಇದರೊಳಗಡೆ ಫಿಲ್ ಮಾಡಿದ್ರಾಯಿತು. ಈ ಕಡೆ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ತುಂಬ ಹೀಟಾಗಿರಬಾರ್ದು, ಮೀಡಿಯಮ್ ಆಗಿ ಹೀಟಾಗಿರಬೇಕು ಅಷ್ಟೇ. ನೀವು ಓವರ್ ಹೀಟಾಗಿದ್ದರೆ ಇದನ್ನು ಬಿಟ್ಟ ತಕ್ಷಣ ಬ್ಲ್ಯಾಕ್ ಆಗಿ ಹೋಗಿಬಿಡುತ್ತೆ. ಹಾಗೆ ಇದನ್ನು 1 ರೌಂಡ್ ಈ ಥರ ಬಿಟ್ಬಿಟ್ಟು ನೀವು 1 ನಿಮಿಷಕ್ಕೆಲ್ಲ ಇದನ್ನು ಒಂದು ಸಾರಿ ಉಲ್ಟಾ ಮಾಡಿಬಿಡಿ. ಇದರಲ್ಲೇ ಕ್ರಿಸ್ಪಿ ಆಗಬೇಕು ಅನ್ನೋ ಥರ ಏನಿಲ್ಲ, ಇದು ಬೇಗನೆ ಬೆಂದ್ಕೊಂಡು ಬಿಡುತ್ತೆ. ನೀವು 1 ನಿಮಿಷ ಜಾಸ್ತಿ ಮಾಡಿದರೆ ಹಾಗೆ ಇದು ಬ್ಲ್ಯಾಕ್ ಆಗಿ ಹೋಗಿಬಿಡುತ್ತೆ. ಒಂದು ಬ್ಯಾಚ್ ಇದು 2 ರಿಂದ 3 ನಿಮಿಷಕ್ಕಿಂತ ಜಾಸ್ತಿ ಅಂತೂ ತೆಗೆದುಕೊಳ್ಳಲ್ಲ. ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗ್ತಿದ್ದಂಗೆ ಇದನ್ನು ಎತ್ತಿಬಿಡಿ. ಆ ಎಣ್ಣೆಯಿಂದ ತೆಗೆದ ಮೇಲೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಿಬಿಡುತ್ತೆ. ಇದನ್ನು ಯಾವುದಾದ್ರೂ ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಒಂದು 15 ರಿಂದ 20 ದಿನ ಇದು ಫ್ರೆಶ್ ಆಗೇ ಇರುತ್ತೆ. ನಿಮಗೆ ಈ ಸೇವ್ ಇನ್ನೂ ಗಟ್ಟಿಯಾಗಿ ಬೇಕು ಅಂದರೆ ಈ ಹಿಟ್ಟು ಕಲಿಸುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು. ಹಾಗೆ ನಾನು ಗಾರ್ನಿಷಿಂಗ್ಗೆ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೇ ಸೇವ್ಗೆ ನೀವು ಈ ಕರಿಬೇವು, ಸ್ವಲ್ಪ ಖಾರ, ಕಡಲೆಕಾಯಿ ಬೀಜನೆಲ್ಲ ಹಾಕ್ಕೊಂಡ್ರೆ ಮಸಾಲ ಸೇವಾಗಿ ಕೂಡ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.